ನಮಸ್ಕಾರ. ಸನಾತನ ಭವಿಷ್ಯ ವಾಹಿನಿಯ ಆತ್ಮೀಯ ವೀಕ್ಷಕ ಬಂಧುಗಳೇ, ಯುಗಾದಿ ಹಬ್ಬದ ಸಡಗರ ಮುಗಿದಿದೆ. ಹೊಸ ವರ್ಷದ ಸಂಭ್ರಮದ ನಡುವೆ ನಾವು ಬದುಕಿನ ವಾಸ್ತವಕ್ಕೆ ಮರಳಿದ್ದೇವೆ. 2026ರ ಈ ಪರಾಭವ ನಾಮ ಸಂವತ್ಸರ ಹಬ್ಬದ ನಂತರದ ದಿನಗಳಲ್ಲಿ ಧನು ರಾಶಿಯವರ ಪಾಲಿಗೆ ಯಾವ ರೀತಿಯ ತಿರುವುಗಳನ್ನು ಕಾಯ್ದಿರಿಸಿದೆ? ಹಬ್ಬ ಮುಗಿದ ಮೇಲೆ ಶುರುವಾಗುವ ಅಸಲಿ ಆಟ ಹೇಗಿರಲಿದೆ? ಬನ್ನಿ, ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ಧನುರಾಶಿಯ ಹಬ್ಬದ ನಂತರದ ಬದುಕಿನ ಆಳ ಅಗಲಗಳನ್ನು ಸನಾತನ ಭವಿಷ್ಯದ ಈ ವಿಶೇಷ ಶೈಲಿಯಲ್ಲಿ ಅರಿಯೋಣ. ಹಬ್ಬ ಮುಗಿದಿದೆ, ಈಗ ಕರ್ಮಫಲದ ಆರಂಭ. ಧನುರಾಶಿಯವರೇ, ಯುಗಾದಿಯ ಹಬ್ಬದ ಸಂಭ್ರಮ ಒಂದು ಹಂತವಾದರೆ, ಹಬ್ಬದ ನಂತರದ ಈ ಕಾಲಘಟ್ಟ ನಿಮ್ಮ ಪಾಲಿಗೆ ಅತ್ಯಂತ ನಿರ್ಣಾಯಕ. ಏಕೆಂದರೆ ಬಿಲ್ಲುಗಾರ ತನ್ನ ಬಾಣವನ್ನು ಹೂಡಿ ಗುರಿ ನೋಡುತ್ತಿದ್ದ ಕಾಲ ಮುಗಿದಿದೆ. ಈಗ ಬಾಣ ಬಿಲ್ಲಿನಿಂದ ಹೊರಬಿದ್ದಿದೆ. ಈ ಸಂವತ್ಸರದಲ್ಲಿ ನಿಮ್ಮ ಮೇಲೆ 2 ಪ್ರಮುಖ ಶಕ್ತಿಗಳ ಪ್ರಭಾವವಿದೆ. ಒಂದು 4ನೇ ಮನೆಯಲ್ಲಿ ಕುಳಿತಿರುವ ಶನಿ ಮಹಾತ್ಮ, ಮತ್ತೊಂದು ಸಪ್ತಮ ಭಾವದಿಂದ ಅಷ್ಟಮ ಭಾವಕ್ಕೆ ಜಿಗಿಯಲಿರುವ ಗುರುದೇವ. ಹಬ್ಬದ ನಂತರದ ಈ ಅವಧಿಯಲ್ಲಿ ನೀವು ಗಮನಿಸಬೇಕಾದ ಮೊದಲ ಅಂಶವೆಂದರೆ ಸ್ಥಿರತೆ. ಅರ್ಧಾಷ್ಟಮ ಶನಿಯ ಪ್ರಭಾವವಿರುವುದರಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಸ್ವಲ್ಪ ನಿಧಾನಗತಿ ಅನುಭವಕ್ಕೆ ಬರಬಹುದು. ಆದರೆ ಇದು ನಿಮ್ಮನ್ನು ಸೋಲಿಸುವ ನಿಧಾನಗತಿಯಲ್ಲ. ಬದಲಾಗಿ ನೀವು ಗೆಲುವಿನ ಶಿಖರ ಏರುವ ಮುನ್ನ ದೇವರು ನಿಮ್ಮ ತಾಳ್ಮೆಯೆಂದು ಪರೀಕ್ಷಿಸುತ್ತಿದ್ದಾನೆ. ವೃತ್ತಿ ಬದುಕು. ಮೌನವೇ ನಿಮ್ಮ ಮಹಾಸ್ತ್ರ. ಯುಗಾದಿ ನಂತರದ ಈ ತಿಂಗಳುಗಳಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ವಿಚಿತ್ರ ಸನ್ನಿವೇಶ ಎದುರಾಗಬಹುದು. ನಿಮ್ಮ ಮೇಲಧಿಕಾರಿಗಳು ಅಥವಾ ಸಹೋದ್ಯೋಗಿಗಳು ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನಿಸಬಹುದು. ಈ ಸಮಯದಲ್ಲಿ ನೀವು ವಾದ ಮಾಡುವುದಕ್ಕಿಂತ ಮೌನವಾಗಿ ಕೆಲಸ ಮಾಡುವುದು ಉತ್ತಮ. ಜೂನ್ ಜುಲೈ ನಂತರ ಪರಿಸ್ಥಿತಿ ನಿಮ್ಮ ಪರವಾಗಿ ತಿರುಗಲಿದೆ. ವಿಶೇಷವಾಗಿ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಅಥವಾ ಐಟಿ ಕ್ಷೇತ್ರದಲ್ಲಿರುವವರಿಗೆ ಅನಿರೀಕ್ಷಿತ ಬಡ್ತಿಯ ಯೋಗವಿದೆ. ನೀವು ಹೊಸ ಉದ್ಯೋಗ ಹುಡುಕುತ್ತಿದ್ದರೆ ಹಬ್ಬದ ನಂತರದ 3ನೇ ತಿಂಗಳಿಂದ ಹೊಸ ದಾರಿಗಳು ಗೋಚರಿಸಲಿವೆ. ಆರ್ಥಿಕತೆ. ಹರಿಯುವ ನೀರಿಗೆ ಅಣೆಕಟ್ಟಬೇಕು. ಹಣಕಾಸಿನ ವಿಚಾರಕ್ಕೆ ಬಂದರೆ ಧನುರಾಶಿಯವರಿಗೆ ಯುಗಾದಿ ನಂತರ ಹಣದ ಹರಿವು ಉತ್ತಮವಾಗಿಯೇ ಇರುತ್ತದೆ. ಆದರೆ ಆ ಹಣ ಎಲ್ಲಿಗೆ ಹೋಗುತ್ತಿದೆ ಎಂಬುದು ನಿಮಗೇ ತಿಳಿಯದಂತೆ ಖರ್ಚಾಗಬಹುದು. ಶನಿಯು ನಿಮ್ಮ ಸುಖಸ್ಥಾನದಲ್ಲಿದ್ದು ಹಣವನ್ನು ಮನೆಯ ಸುಧಾರಣೆಗೆ ಅಥವಾ ವಾಹನಗಳಿಗಾಗಿ ವ್ಯಯ ಮಾಡಿಸಬಹುದು. ಹೂಡಿಕೆ ಮಾಡುವಾಗ ಎಚ್ಚರಿಕೆ ಇರಲಿ. ಹಬ್ಬ ಮುಗಿದ ನಂತರದ ಈ ಸಮಯದಲ್ಲಿ ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹಣ ಹೂಡುವ ಮುನ್ನ ಮನೆಯ ಹಿರಿಯರ ಸಲಹೆ ಪಡೆಯುವುದು ಅನಿವಾರ್ಯ. ಈ ವರ್ಷ ನೀವು ಮಾಡುವ ಉಳಿತಾಯವೇ ಮುಂದಿನ 3 ವರ್ಷಗಳ ನಿಮ್ಮ ನೆಮ್ಮದಿಗೆ ಕಾರಣವಾಗಲಿದೆ. ಸಂಸಾರ ಮತ್ತು ಸಂಬಂಧ. ಹಳೆಯ ಗಾಯಗಳಿಗೆ ಮುಲಾಮು. ಕುಟುಂಬದಲ್ಲಿ ಕಳೆದ ಕೆಲವು ಸಮಯದಿಂದ ಇದ್ದ ಮನಸ್ತಾಪಗಳು ಯುಗಾದಿ ನಂತರದ ಈ ದಿನಗಳಲ್ಲಿ ಬಗೆಹರಿಯಲಿವೆ. ಸಪ್ತಮ ಭಾವದ ಗುರು ನಿಮ್ಮ ಸಂಬಂಧಗಳಲ್ಲಿ ಹೊಸ ಚೈತನ್ಯ ತುಂಬಲಿದ್ದಾನೆ. ಪ್ರೇಮಿಗಳಿಗೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆಯಿದೆ. ಆದರೆ 4ನೇ ಮನೆಯ ಶನಿ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಆತಂಕ ತರಬಹುದು. ಅವರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ನಿಮ್ಮ ಸಂಗಾತಿ ಈ ವರ್ಷ ನಿಮ್ಮ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಅವರ ಮಾತುಗಳನ್ನು ಆಲಿಸುವುದು ನಿಮ್ಮ ಅರ್ಧದಷ್ಟು ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಆರೋಗ್ಯ ಮತ್ತು ಮಾನಸಿಕ ಶಾಂತಿ. ಧನುರಾಶಿಯವರು ಸ್ವಾಭಾವಿಕವಾಗಿ ಉತ್ಸಾಹಿಗಳು. ಆದರೆ ಈ ವರ್ಷ ಅರ್ಧಾಷ್ಟಮ ಶನಿ ಇರುವುದರಿಂದ ಮಾನಸಿಕವಾಗಿ ಸ್ವಲ್ಪ ದಣಿವು ಉಂಟಾಗಬಹುದು. ಹಬ್ಬ ಮುಗಿದ ನಂತರ ಕೆಲಸದ ಒತ್ತಡ ಹೆಚ್ಚಾಗಿ ನಿದ್ರೆಯ ಸಮಸ್ಯೆ ಕಾಡಬಹುದು. ಸನಾತನ ಪದ್ಧತಿಯಂತೆ ಸೂರ್ಯೋದಯಕ್ಕೆ ಮುನ್ನ ಏಳುವ ಅಭ್ಯಾಸ ಮಾಡಿಕೊಳ್ಳಿ. ಇದು ನಿಮ್ಮ ಜಾತಕದ ದೋಷಗಳನ್ನು ಕಡಿಮೆ ಮಾಡಿ ದೈಹಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ವಿಶೇಷ ಪರಿಹಾರ. ಸನಾತನ ಮಾರ್ಗ. ಯುಗಾದಿ ನಂತರದ ಈ ದಿನಗಳಲ್ಲಿ ಧನುರಾಶಿಯವರು ನಿಮ್ಮ ಯಶಸ್ಸಿನ ವೇಗವನ್ನು ಹೆಚ್ಚಿಸಿಕೊಳ್ಳಲು ಈ ಕೆಲಸಗಳನ್ನು ತಪ್ಪದೇ ಮಾಡಿ. ಪ್ರತಿ ಶನಿವಾರ ನವಗ್ರಹ ದೇವಸ್ಥಾನದಲ್ಲಿ ಶನಿದೇವನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ನಿಮ್ಮ ರಾಶ್ಯಾಧಿಪತಿ ಗುರುವಿನ ಅನುಗ್ರಹಕ್ಕಾಗಿ ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ಆಲಿಸಿ. ಅಶಕ್ತರಿಗೆ ಅಥವಾ ವೃದ್ಧರಿಗೆ ಅನ್ನದಾನ ಮಾಡುವುದು ನಿಮ್ಮ ಪಾಲಿಗೆ ಶ್ರೀರಕ್ಷೆಯಾಗಲಿದೆ. ವೀಕ್ಷಕರೇ, ಯುಗಾದಿ ಎಂದರೆ ಕೇವಲ ಒಂದು ದಿನದ ಹಬ್ಬವಲ್ಲ, ಅದು ಇಡೀ ವರ್ಷದ ಸಂಕಲ್ಪ. ಧನುರಾಶಿಯವರೇ, ಈ ವರ್ಷ ಸವಾಲುಗಳು ಬೆಟ್ಟದಷ್ಟಿರಬಹುದು. ಆದರೆ ನಿಮ್ಮ ಆತ್ಮವಿಶ್ವಾಸ ಆ ಬೆಟ್ಟವನ್ನೇ ನಡುಗಿಸುವಂತಿರಲಿ. ನಿಮ್ಮ ಗುರಿ ಸ್ಪಷ್ಟವಾಗಿದ್ದರೆ ಬ್ರಹ್ಮಾಂಡವೇ ನಿಮ್ಮ ಬೆನ್ನಿಗೆ ನಿಲ್ಲುತ್ತದೆ. ಸನಾತನ ಭವಿಷ್ಯ ವಾಹಿನಿಯ ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮನ್ನು ಬೆಂಬಲಿಸಿ. ವಿಡಿಯೋಗೆ ಲೈಕ್ ಮಾಡಿ,
ನಿಮ್ಮ ರಾಶಿ ಕಾಮೆಂಟ್ನಲ್ಲಿ ಬರೆಯಿರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಸಂಪೂರ್ಣ ವಿವರದೊಂದಿಗೆ ನಿಮ್ಮ ಮುಂದೆ ಇರುತ್ತೇವೆ. ಅಲ್ಲಿಯವರೆಗೆ ಸುಖವಾಗಿರಿ, ಶುಭವಾಗಲಿ. ಧನ್ಯವಾದಗಳು.